ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗು. ಬೆಳಗ್ಗೆ ಇವತ್ತು ಬೇಗನೆ ಎದ್ದಿದ್ದೀನಿ. ಬೇಗನೆ ಅಂದರೆ 5:45, 6 ಗಂಟೆಗೆ 10 ನಿಮಿಷ ಇದೆ. ಇವತ್ತು ಇಡ್ಲಿ ಸಾಂಬಾರು ಟಿಫನ್ ಮಾಡೋಣ ಅಂತ. ಬೇಗನೆ ಆಗೋಗುತ್ತೆ. ಸಾಂಬಾರೊಂದು ಮಾಡಿದ್ರೆ ಇಡ್ಲಿ ಕುಕ್ಕೋದು ತುಂಬಾ ಈಸಿ. ಅದಕ್ಕೆ ಬೇಳೆಕಾಳು ಮಾತ್ರ ಕುಕ್ಕರ್ಗೆ ಇಕ್ಬಿಟ್ಟು ಆಚೆ ಕಸ ಗುಡಿಸಿ ಒರೆಸ್ಬಿಡೋಣ, ಫಸ್ಟ್ ರಂಗೋಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಆಚೆ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಫಸ್ಟು ಗುಡಿಸಿ ರಂಗೋಲಿ ಹಾಕ್ಬಿಟ್ರೆ ಒಂಥರ ಸಮಾಧಾನ. ಮತ್ತು ಮಕ್ಕಳೆಲ್ಲ ಹೋದ್ಮೇಲೆ ಗುಡಿಸಿ ಒರ್ಸೋಕ್ಕಾಗಲ್ಲ. ಹೋಗಿದ ತಕ್ಷಣ ಫಸ್ಟೇ ಆಚೆ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಒಳಗಡೆ ಕ್ಲೀನ್ ಮಾಡ್ಕೊಬೋದು. ಒರೆಸಿದ್ದೆಲ್ಲ ಆಯಿತು. ರಂಗೋಲಿ ಎಲ್ಲ ಹಾಕ್ಕೊಂಡು ಅಷ್ಟೊತ್ತಿಗೆ ಬೇಳೆಕಾಳೆಲ್ಲ ಇಕ್ಕಿದ್ದೆ. ಬೇಳೆಕಾಳೆಲ್ಲ ಬೆಂದಿತ್ತು. ಆಮೇಲೆ ಟೊಮಟ, ಈರುಳ್ಳಿ ಎಲ್ಲ ಏನು ಗೊತ್ತಾ, ಇದು ಫಸ್ಟೇ ಟೊಮಟ ಹಾಕ್ಬಿಟ್ರೆ ಬೇಳೆಕಾಳು ಯಾಕೋಗಂತೂ ಗೊತ್ತಿಲ್ಲ, ಚಳಿಗಂತೂ ಗೊತ್ತಿಲ್ಲ, ಬೇಯೋದೇ ಇಲ್ಲ. ಅದಕ್ಕೆ ಫಸ್ಟೇ ಬೇಳೆಕಾಳು ಬೇಯಿಸ್ಕೊಂಬಿಟ್ರೆ ಆಮೇಲೆ ನುಣ್ಣಗೆ ಬೆಂದೋಗಿರುತ್ತೆ. ಆಮೇಲೆ ಇನ್ನೊಂದು ಸಾರಿ ಟೊಮಟ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಬೆಂದಿತ್ತು. ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು 2 ವಿಸಿಲ್ಗೆ ಕೂಗಿಸ್ಕೊಳ್ಳೋಕ್ಕೆ ಇಕ್ಕಿದ್ದೆ. ಅಷ್ಟೊತ್ತಿಗೆ ಪಾತ್ರೆ ತೊಳೆದ್ಬಿಡೋಣ ಅಂತ ಸ್ವಲ್ಪ ಪಾತ್ರೆ ಇತ್ತು. ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ಅದು ಆಗಿತ್ತು. ಆಮೇಲೆ ಅದಕ್ಕೆಲ್ಲ ಒಗ್ಗರಣೆ ಹಾಕಬೇಕು. ಹಂಗೆ ಪಕ್ಕದಲ್ಲಿ ರಾತ್ರಿ ಕುಂಬಳಕಾಯಿ ಗೊಜ್ಜು ಮಾಡಿದ್ದೆ. ಅದನ್ನು ಬಿಸಿ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕೋಣ ಅಂದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೆ. ರಾತ್ರಿ ಅಂತೂ ಯಾರೂ ತಿಂದಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು, ಪ್ರಸಾದ ತಿನ್ಕೊಬಂದಿದ್ರು. ನಾನು ನಮ್ಮ ಯಜಮಾನ್ರು ಮಾತ್ರ ತಿಂದಿದ್ರಿ. ಅದಕ್ಕೆ ಬೆಂಡೆಕಾಯಿ ಗೊಜ್ಜೆಲ್ಲ ಕುಂಬಳಕಾಯಿ ಗೊಜ್ಜೆಲ್ಲ ಹಾಗೆ ಇತ್ತು. ಮಿಸ್ಟೇಕ್ ಯಾವ ಗೊಜ್ಜು ಹೇಳಿದೆ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ವಾಯ್ಸ್ ಓವರ್ ಕೊಡಬೇಕು ಅಂದರೆ ಇದೇ ಮಿಸ್ಟೇಕ್ ಆಗೋದು. ಏನು ಮಾಡಿರ್ತೀರಿ ಅಂತಲೇ ಮರ್ತೋಗಿರ್ತೀರಿ. ವಾಯ್ಸ್ ಓವರ್ ಕೊಡಬೇಕು ಅಂದರೆ ಏನೇನೋ ಮಾತಾಡ್ಬಿಡ್ತೀರಿ. ಮಿಸ್ಟೇಕ್ ಮಾಡ್ಕೊಬೇಡಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಒಂದೇ ಒಂದು ಕೇಳ್ಕೊತೀನಿ, ಸ್ಕಿಪ್ ಮಾಡಿದ್ದೀರಾ ವೀಡಿಯೋ ನೋಡಿ. ಸಾಂಬಾರೆಲ್ಲ ರೆಡಿ ಆಯಿತು. ಹಾಗೆ ಇವಾಗ ಮಕ್ಕಳಿಗೆ ತಲೆ ಬಾಚಬೇಕು. ಇಡ್ಲಿಗೆ ಇಕ್ಬಿಟ್ಟು ಇವಾಗ ಮಕ್ಕಳಿಗೆ ತಲೆ ಬಾಚಬೇಕು. ಇಡ್ಲಿಗೆಲ್ಲ ಇಕ್ಬಿಟ್ಟು ಮತ್ತು ದೊಡ್ಡವಳಿಗೆ ಮಾತ್ರ ತಲೆ ಬಾಚಿಬಿಟ್ಟೆ. ದೊಡ್ಡವಳಿಗೆ ತಲೆ ಬಾಚಿಬಿಟ್ಟು ಆಮೇಲೆ ಇಡ್ಲಿ ಹಾಕ್ಕೊಬಂದು ಕೊಟ್ಬಿಟ್ಟು ತಲೆ ಚಿಕ್ಕವಳಿಗೆ ಬಾಚ್ತಾಯಿದ್ದೀನಿ. ದೊಡ್ಡವಳು ಅಂದರೆ ಎಬ್ಬಿಸಿದ ತಕ್ಷಣ ಎದ್ದುಬಿಟ್ಟು ಅವಳ ಪಾಡ್ಗೆ ಅವಳು ರೆಡಿ ಆಗಿಬಿಡ್ತಾಳೆ. ತಲೆ ಒಂದು ಬಾಚಬೇಕಷ್ಟೇ. ಆದರೆ ಚಿಕ್ಕವಳಿಗೆ ಮಾತ್ರ ರೆಡಿ ಮಾಡಬೇಕು. ಬಟ್ಟೆನೂ ಹಾಕ್ಕೊತಾಳೆ. ಆದರೆ ಇನ್ನೊಂದು ಯೂನಿಫಾರ್ಮ್ ಲಂಗ ಹಾಕೋದು ಮಾತ್ರ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬೆಲ್ಟ್ ಹಾಕೋದು. ಇಲ್ಲಾಂದರೆ ಈ ಬಟ್ಟೆ ಅಂದರೆ ಅವಳೇ ಹಾಕ್ಕೊಂಬಿಡ್ತಾಳೆ. ಇವಾಗ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ಸಪ್ರೇಟಾಗಿ ತಿನ್ನೋಕ್ಕೆ ಟೈಮ್ ಮಾತ್ರ ಸಾಕಾಗಲ್ಲ. ಯಾಕಂದರೆ ಇಬ್ಬರಿಗೂ ಜಡೆ ಕಟ್ಟಬೇಕು, ಆಗಲ್ಲ, ಟೈಮ್ ಸಾಕಾಗಲ್ಲ. ಫ್ರೆಂಡ್ಸ್, ಮಕ್ಕಳೆಲ್ಲ ಇಡ್ಲಿ ಸಾಂಬಾರು ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೊರಟರು. ಕೆಳಗಡೆ ನಮ್ಮ ಯಜಮಾನ್ರು ಇವತ್ತು ಇದ್ದರು, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಲ್ಲಿದ್ದರೆ ಅವರೇ ಕರ್ಕೊಂಡು ಹೋಗ್ತಾರೆ, ನಾನೇನು ಹೋಗಲ್ಲ. ಇವಾಗ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಇವತ್ತು ಗುರುವಾರದ ರಾಯರ ಪೂಜೆ ಇದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಪೂಜೆ ಮಾಡಬೇಕು. ಇವತ್ತು ಸ್ವಲ್ಪ ಹೂವು ಇದೆ, ರಾಯರಿಗೆ ಒಂದು ಚಿಕ್ಕದಾಗಿ ಹಾರ ಕೊಯ್ಸೋಣ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆಗೆ ರೆಡಿ ಮಾಡಬೇಕು, ನೋಡ್ತಾ ಇರಿ. ಫ್ರೆಂಡ್ಸ್, ಮಕ್ಕಳೆಲ್ಲ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರ ಫೋಟೋಗೆ ಒಂದು ಚಿಕ್ಕದಾಗಿ ಹಾರ ಕೊಯ್ಸಿದೆ. ದೊಡ್ಡದಾಗಿ ಕೊಯ್ಸೋಕ್ಕೆ ಆಗಲ್ಲ, ಅಲ್ಲಿ ಕೊಯ್ಸಿದ್ರೂ ಇಕ್ಕಕ್ಕೆ ಆಗಲ್ಲ. ನೋಡಿ, ಇಲ್ಲಿ ಗ್ರಿಪ್ಪು ಇಲ್ಲ, ಹೆಂಗೆ ಹಾಕೋದು ಗೊತ್ತಾಗ್ತಾನೆ ಇಲ್ಲ, ಬಿದ್ದೋಗುತ್ತೆ. ಇಲ್ಲಿ ಇದಕ್ಕೆ ತಗ್ಲಾಕಿದ್ದೀನಿ, ಇಲ್ಲೇ ಇಷ್ಟು ಮಾತ್ರ ಅಂತ. ನಮ್ಮ ದೇವ್ರ ಫೋಟೋಗಳಿಗೂ ಅಷ್ಟೇ ಕಟ್ಟಿದ್ರೆ ಒಂದು ಸ್ವಲ್ಪ ಇಕ್ಬೋದು, ಹಾರಗಳೇ ಹಾಕೋಕ್ಕೆ ಕಷ್ಟ. ಇದಕ್ಕೆ ಹಾರ ಹಾಕ್ಬೋದು, ನೋಡೋಣ. ಸೋಮವಾರ ಕೊಯ್ಸಿ ಹಾಕ್ತೀನಿ. ಇವತ್ತು ಗುರುವಾರ ಅಲ್ಲ, ರಾಯರ ಫೋಟೋಗೆ ಮಾತ್ರ ಚಿಕ್ಕದಾಗಿ ಕೊಯ್ಸಿ ಹಾಕಿದ್ದೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಫ್ರೆಂಡ್ಸ್, ಇಡ್ಲಿ ಸಾಂಬಾರು ರೆಡಿ ಆಯಿತು. ಲೇಟಾಗಿ ತಿಂದ್ರೂ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು, ಅವಾಗೆ ಖುಷಿ. ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕವಳಿಗಂತೂ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮಾಡಿಲ್ಲ ಅಂದರೆ ಅವತ್ತು ನನ್ನ ಕತೆ ಮುಗೀತು. ಚಟ್ನಿ ಹೆಂಗೆ ತಿನ್ನೋದು, ನನಗೆ ಸಾಂಬಾರೇ ಬೇಕು ಅಂತ ಹೇಳ್ತಾಳೆ. ನನಗೂ ಅಷ್ಟೇ, ದೊಡ್ಡವಳು ಅಷ್ಟೇ. ಸಾಂಬಾರು ಎಲ್ಲರೂ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಆದರೆ ಟೈಮ್ ಆಗೋಗಿತ್ತು, ಅಕಸ್ಮಾತ್ ಲೇಟಾಗಿ ಎದ್ದೆ ಅಂದ್ಬಿಟ್ಟು ಚಟ್ನಿ ಪೌಡ್ರು ಇಲ್ಲ ಚಟ್ನಿ ಮಾಡಿಬಿಟ್ರೆ ತಿಂತಾಳೆ. ಚಟ್ನಿ ಪೌಡ್ರಲ್ಲೂ ಆದ್ರೂ ತಿಂತಾಳೆ.
ಅಂದರೆ ಇಡ್ಲಿಗೆ ಸಾಂಬಾರೇ ಚೆನ್ನಾಗಿರುತ್ತೆ. ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡಿತ್ತಲ್ಲ, ಸಾಂಬಾರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ಮತ್ತು ಮಕ್ಕಳು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಕೆಲಸನೇ ಏನಿಲ್ಲ, ಸೊಪ್ಪು ಸಾರು ಮಾಡಿಟ್ಬಿಡ್ತೀನಿ, ಇನ್ನೇನು ಕೆಲಸ ಇಲ್ಲ. ಮಾಡಿಟ್ಬಿಟ್ರೆ ಟೆನ್ಷನ್ ಇರಲಿಲ್ಲ. ಒಂದ್ಸರಿ ನಮ್ಮ ಯಜಮಾನ್ರು ಊಟಕ್ಕೆ ಬಂದ್ರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಮನೆ ಮುಂದೆ ರಂಗೋಲಿ ನೋಡೋಕ್ಕೇ ಅನ್ಕೊಂತಾರ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ತುಳಸಿ ಗಿಡ ಒಣಗೋಗಿತ್ತು, ಮತ್ತೆ ನೀರು ಹಾಕಿದೆ. ಒಣಗೋಗುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ, ನೀರು ಹಾಕಿದೆ, ಮತ್ತೆ ಚೆನ್ನಾಗಾಗುತ್ತೆ. ಮೊನ್ನೆ ಬಿಸಿನೀರಿಲ್ಲ, ಒಣಗಿಲ್ಲ ಅಂತ ನಾನು ಗಮನಿಸಿಲ್ಲ. ಮಕ್ಕಳನ್ನ ಹಾಕ್ಕೊಂಡೆ, ಅವರು ಮರ್ತುಬಿಟ್ಟಿದ್ದಾರೆ. ಅವತ್ತು ಮತ್ತೆ ನಾನು ಊರಿಗೆ ಹೋಗಿದ್ದೀನ, 2 ದಿನ ನೀರು ಹಾಕಿಲ್ಲ, ಒಂಥರ ಒಣಗೋಗ್ಬಿಟ್ಟಿತ್ತು. ಆಮೇಲೆ ಮೊನ್ನೆ ನೀರು ಹಾಕಿದೆ, ಚೆನ್ನಾಗಾಗುತ್ತೆ. ಏನು ಮಾಡ್ತೀನಿ ಫ್ರೆಂಡ್ಸ್, ಇವರು ಟ್ಯೂಷನಿಂದ ಬಂದರು. ಊಟ ದೊಡ್ಡವಳು ಮತ್ತೆ ತಿನ್ನು, ಇವಳು ಊಟನೇ ಅಯ್ಯೋ ಸ್ಕೂಲಿಂದ ಬಂದರು. ಊಟ ದೊಡ್ಡವಳು ಮಾಡಲು, ಸ್ಕೂಲಿಂದ ಬಂದರು. ದೊಡ್ಡವಳೇನೋ ಊಟ ಮಾಡಿದ್ಲು, ಇವಳು ಊಟ ಮಾಡಲ್ಲ. ಚಪಾತಿ ಕೇಳಿದ್ರೆ ಮಾಡ್ಕೊಡ್ತಾ ಇದ್ದೆ ತಾನೆ. ಆಮೇಲೆ ಒಂದು ತಿಂತೀಯಾ? ಏನು ತಿಂತೀಯ ಆಮೇಲೆ? ಒಂದು ಚೆಲ್ಲಬೇಡ, ಮನೆಯಲ್ಲ ನೋಡು. ತಿಂಡಿ ಆದ್ರೆ ತಿಂತಾಳೆ, ಊಟ ಮಾತ್ರ ತಿನ್ನಲ್ಲ. ಏನು ಕೃತಿಕ ಇದು? ಇಲ್ಲಿ ನೋಡಿ, ತಿನ್ಬಿಟ್ಟು ಹೆಂಗೊಜ್ಜಿಕ್ಕವಳು. ಸರಿ ಹೋಗ್ರಿ, ಸರಿ ಬಾಯ್. ನಾನು ಇರ್ತೀನಿ ಮನೆಯಲ್ಲಿ, ಗುಡಿಸ್ಬಿಟ್ಟು ದೀಪ ಹಚ್ತೀನಿ. ಮತ್ತೆ ಇವಾಗ ಸಾಯಂಕಾಲ ಒಂದು ದೀಪ ಉರಿತಾ ಐತೆ, ಇನ್ನೊಂದು ದೀಪ ಇನ್ನು ಓದಕ್ಕೆ. ಏನಕ್ಕೆ ಅಂದರೆ ಓದಕ್ಕೆ. ಭುವನ ಆಫ್ ಮಾಡು, ಆಫ್ ಮಾಡು. ಇವಳು ನೋಡ್ಕೊಂಡೇ ಇರಬೇಕು ಟಿವಿ. ಆಫ್ ಮಾಡು ಭುವನ. ಹೋಗ್ರಿ ಕೃತಿಕಾ, ಆಮೇಲೆ ಕರ್ಕೊಬರಕ್ಕೆ ಬರ್ತೀನಿ. ಇಲ್ಲ, ಅವರೆಲ್ಲ ಹೋಗಲ್ವಾ? ಹೋಗ್ತಾರಲ್ಲ, ಹೋಗು. ಇಲ್ಲ, ಬಾಯ್ ಹೇಳು, ಹಾಯ್ ಹೇಳು. ಬಾಯು ಹೇಳಲ್ಲ, ಆಯ್ತು ಹೇಳಲ್ಲ. ಯಾಕ ನೀನು ಬರಲ್ಲ ಅನ್ನಲ್ಲ. ಸರಿ ಆಯ್ತು, ಹೋಗು ಹೋಗು. ಆಫ್ ಮಾಡು, ಹೋಗು. ಟ್ಯೂಷನ್ಗೆ ಟೈಮ್ ಆಯ್ತು ಅಂದ್ರೆ ಟಿವಿ ನೋಡ್ಕೊಂಡೇ ಇರೋದು. ಇವಳು ಇಲ್ಲಿ ತಿನ್ಕೊಂಡೇ ಇದ್ದಾಳೆ, ಇವಳು ಇಲ್ಲಿ ತಿನ್ಕೊಂಡಿದ್ದಾಳೆ, ಇವಳು ಇಲ್ಲಿ ಟಿವಿ ನೋಡ್ಕೊಂಡಿದ್ದಾಳೆ. ಭುವನ ಟಿವಿ ಆಫ್ ಮಾಡು. ಅಲ್ಲೋಡು, ಆಯ್ ಹೋಗ್ರಿ. ಶಟ್ರ್ ಹಾಕಿ ಕುಂತೀರೇನ? ಹಾಕೋಗ್ರಿ, ಚಳಿ. ನನ್ನ ಕರ್ಕೊಬರಕ್ಕೆ ಬರ್ತೀನಿ, ಹೋಗು. ಬಂದಿಲ್ಲ ಅಂದರೆ ನಾನು ಟ್ಯೂಷನ್ಗೆ ಹೋಗಿಲ್ಲ. ಯಾಕೆ ಬರಲ್ಲ? ಅಲ್ಲ, ಏನಕ್ಕಿರೋದು ನೀನು? ನಾನೇನಕ್ಕೆ ಅಂದರೆ ಮನೆಯಲ್ಲಿ ಇರ್ತೀನಿ, ನೀನು ಟ್ಯೂಷನ್ಗೆ ಹೋಗ್ಬಿಡ್ವಾ? ನಾನಂತೂ ಬರೋದಂತ ಬರಲ್ಲ. ಯಾಕ? ಯಾಕೆ ಹೋಗಲ್ಲ? ನೋಡಿ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ, ಇವಳು ಹೇಳಿದ ಮಾತೇ ಕೇಳಲ್ಲ. ಇವಳು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು. ಅವರೆಲ್ಲ ಹೋಗಲ್ವಾ? ಸರಿ ನೋಡಿ, ಹೇಳಲ್ಲ. ಲೈಟಲ್ಲ ಇಟ್ಕೋ ಬಾಚಿನಿ. ಶರ್ಟ್ ಹಾಕೊಳ್ಳೋದು ಬರೋ ಚಳಿ ಆಗಲ್ಲ. ನಿಮಿಷ ಹಾಕೋ ಬಾ, ಟ್ಯೂಷನ್ ಟೈಮ್ ಆಯ್ತು. ಓಕೆ ಬಾ ಫ್ರೆಂಡ್, ಮತ್ತೆ ಸಿಗ್ತೀನಿ. ಕೊಡು ಬ್ಯಾಗು. ಟ್ಯೂಷನ್ಗೆ ಹೋಗೋವಾಗ ಕೊಡ್ತೀನಿ ಬಾ. ಫೋನ್ ಕೊಟ್ಟು ನಂದಲ್ಲಿ ಏನದು ವೀಡಿಯೋ ಮಾಡ್ತೀಯ ನನ್ನ ಫೋನಾಗ? ಟೈಮ್ ಆಗೈತೆ ನೋಡಿ, ಚೋಚೆ ಎತ್ಕೊ ಬಂದು ಇಲ್ಲಿ ಚಳಿ ರುಚಿನಿ. ಮತ್ತೆ ಸಿಗ್ತೀನಿ.
ಮಾಡ್ತೀನಿ ಫ್ರೆಂಡ್ಸ್. ನಾ ಫೋನ್ ಫ್ರೆಂಡ್ಸ್ ನೋಡಿ ಟ್ಯೂಷನಿಂದ ಬಂದ್ಲು. ಅವರಪ್ಪ ಯಾವುದೋ ಬಾಲ್ ಎತ್ಕೊ ಬಂದ್ಬಿಟ್ಟೈತೆ. ಬಾಲ್ ಆಟ ಆಡ್ತಾವಳೆ. ಹೋಮ್ವರ್ಕ್ ಬರ್ಕೊ. ಹೋಮ್ವರ್ಕ್ ಬರ್ಕೊ. ಬೇಗ ಬೇಗ ಹೋಮ್ವರ್ಕ್ ಬರ್ಕೊ. ಬಿಸಿ 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 ಬಜ್ಜಿ ಮಾಡ್ಕೊಡ್ತೀನಿ. ರೀ 2 ಮಾಡೋಕ್ಕಾಗಿಲ್ಲ ರೀ ಇದನ್ನ. ಖಾರ ಆಯ್ತಾ? ಪರವಾಗಿಲ್ಲ ಮಾಡು. ಅಲ್ಲಿ ಕುತ್ಕೊಂಡು ಅವಳು ಬರೀತಾ ಇರಲಿಲ್ಲ. ನೀನು ಬರೀ ಕೆಳಗಡೆ ಮೇಲೆ ಕುತ್ಕೊಂಡು. ಇವರಪ್ಪ ಇದ್ರೆ ಮನೇಲಿ 2 ಕೊಂಬು ಬಂದ್ಬಿಡುತ್ತೆ. ಹಿಂಗೆ ಈ ಕಡೆ ಆ ಕಡೆ 10 ಕೊಂಬು ಕೊಟ್ಟನಂದ್ರೆ ಇವಾಗ ಹಿಂಗೆ ಔಟ್ ಆಫ್ ಕಂಟ್ರಿ. ಬರ್ಕೋ ಬಜ್ಜಿ ಮಾಡ್ಕೊಡ್ತೀನಿ ಬೇಗ ಬೇಗ. ಫ್ರೆಂಡ್ಸ್ ಬಜ್ಜಿಗೆ ಎಣ್ಣೆ ಇಟ್ಟಿದ್ದೀನಿ. ಕಳ್ಳೆ ಹಸಿಟ್ಟೆಲ್ಲ ಕಲಿಸಿ ಇವಳು ಏನನ್ನ ಒಂದು ಗಲಾಟೆ ತೀಟೆ ಮಾಡಿದಿರ ಮಾತ್ರ ಸುಮ್ಮನೆ ಇರೋಲ್ಲ. ಫ್ರೆಂಡ್ಸ್ ಎಣ್ಣೆ ಕಾತಿದೆ. ಬಜ್ಜಿ ಎಲ್ಲ ಮಾಡಿಕೊಂಡು ಮತ್ತೆ ಇದು ಸೋಪ್ ಹಾಕಿ ಮುಖ ತೊಳೆದೆ ಕ್ರೀಮ್ ಮುಚ್ಕೋಬೇಕು. ಬಜ್ಜಿ ಮಾಡಿಬಿಟ್ಟು ಸಿಗ್ತೀನಿ. ತರಕಾರಿ ತಿನ್ನಬೇಕು ಫ್ರೆಂಡ್ಸ್. ಬಜ್ಜಿ ಎಲ್ಲ ಮಾಡಿದೆ ಆದರೆ ನಂಗೆ ಬಜ್ಜಿ ಮೆಣಸಿನ್ಕಾಯಿ ಇಕ್ಕಿಲ್ಲ. ಎಲ್ಲ ತಿನ್ಕೊಂಬಿಟ್ಟಿದ್ದಾರೆ. ಅಡುಗೆ ಮನೆ ತಿನ್ಕೊಂಬಿಡ್ಬೇಕಾಯ್ತು. ಬಂದು ನೆಮ್ಮದಿಯಾಗಿ ಸೆಂಟ್ರಲ್ ಕೊಯ್ದ್ಬಿಟ್ಟು ಈರುಳ್ಳಿ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್ ನಾನು ಇದೊಂದು ತಿನ್ನಿಲ್ಲ ಫ್ರೆಂಡ್ಸ್. ಹಂಗೆ ತಿನ್ನೋಣ ಅಂತ ಮಾಡಿ ಇಟ್ಬಿಟ್ಟು ಬರೋಣ. ನಾನು ಮಾಡಿ ಕೊಡ್ತಾ ಇದ್ರೆ ಇವಳು ರಪ್ಪನ ತಿಂತ ಅವ್ರೆ ಬಂದು ನೋಡಿದ್ರೆ ಒಂದು ತಿನ್ನಿಲ್ಲ ಫ್ರೆಂಡ್ಸ್. ಇವಾಗ ಹೇಳ್ಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಹೀರೆಕಾಯಿದೆ. ಅದಕ್ಕೆ ಮಾಡ್ತಾ ಯಾರನ್ನ ಮಾಡಲಿ ಅಡುಗೆ ಮನೆಯಲ್ಲೇ ತಿನ್ಕೊಂಬಿಡ್ರಿ. ಇವ್ರಿಗೆ ಕೊಡ್ಬೇಡ್ರಿ. ಕುರುಕ್ ತಿಂಡಿಗಳಾದ್ರೆ ಓದ್ತಾವಲ್ಲ ನಿಂಗೆ. ಸ್ಕೂಲಿಂದ ಬಂದು ಏನು ಊಟ ತಿನ್ನಲ್ಲ. ಹಂಗೇನ ಮಾಡಿಕೊಟ್ರೆ ತಿಂತಾಳೆ. ಹೀರೆಕಾಯಿ ತಿಂತಲ್ಲ, ಬರೀ ಹಸಿಟ್ಟು ತಿಂತಾವಳೆ. ಕಾಯಿ ಹೀರೆಕಾಯಿ ತಿನ್ನು, ತರಕಾರಿ ಎಲ್ಲ ತಿನ್ಬೇಕಲ್ಲ. ನನಗೆ ಬಜ್ಜಿ ಮೆಣಸಿನ್ಕಾಯಿ ಹಾಕಿಲ್ಲ. ಬಜ್ಜಿ ಮೆಣಸಿನ್ಕಾಯಿ ಖಾರ ಇರಲಿಲ್ಲ. ಇಲ್ಲ ನಿಂಗ ಪಾಪ ಮಗು ತಿಂತಾನೆ ಇಲ್ಲ ಅವಾಗಿಂದ. ಮಮ್ಮಿನ ಬಿಟ್ಬಿಟ್ಟು ಎಲ್ಲ ತಿಂದಿದ್ಯಲ್ಲ. ಗೊತ್ತಿಲ್ಲ ಎತ್ಕೊಂಡು ಆತಾಳೆ ಇರಕ್ಕೇನ ಹಸಿಟ್ಟು ತಿನ್ಬಿಟ್ಟು ತರಕಾರಿ ಎಲ್ಲ ಹಂಗೆ ಇಕ್ತಾಳೆ. ಮುದ್ದೆ ಮಾಡಬೇಕು. ಸೊಪ್ಪು ಸಾರಿಗೆ ಫ್ರೆಂಡ್ಸ್. ಈರುಳ್ಳಿ ಮೀಡಿಯಾಗೂ ಇಕ್ಕಿಲ್ಲ. ಅಯ್ಯೋ ತಮಿಳಿಗೂ ಇಕ್ಕಿಲ್ಲ. ಬಜ್ಜಿ ಮೆಣಸಿನ್ಕಾಯಿ ಎನ್ನ ಇದನ್ನಪ್ಪ ದಬ್ಬಪ್ಪ ಕ್ಯಾಮ್ರಾ ಮುಂದೆ ಇರಕ್ಕೆ ಅವ್ರಿಗೇನೋ ಒಂಥರ ಭಯ. ಯಾಕ್ರಿ ನಿಮ್ಗೆ ಹಂಗೆ? ಸೊಪ್ಪು ಸಾರಿಗೆ, ಪಾಲಕ್ ಸೊಪ್ಪು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮುದ್ದೆ ಮಾಡ್ಬಿಟ್ಟು ಮಲ್ಕೊಬೇಕು. ಇವಾಗ ಇವಳು ಬರೀತಾವಳೆ. ಮಲ್ಕೊಳೋ ಟೈಮಲ್ಲಿ ಹೋಮ್ವರ್ಕೆ ಬರೆಯಲ್ಲ ಸರಿ ಅಂದರೆ ಬೇಗ ಬೇಗ ಬರೆದೆತ್ತಿಕ್ಬಿಡ್ತಾಳೆ. ಮಲ್ಕೊಳೋ ಟೈಮಲ್ಲಿ ಟಿ ವಿ ನೋಡೋಲ್ಲ ಬೇಕು. ಇವಳು ನೋಡಿ ಇವಾಗ ಏನೋ ಸುಮ್ಮನೆ ಏನೋ ಬರ್ಕೊಂಡು ಇಕ್ಕೊಂಡವಳೆ. ಮಲ್ಕೊಬೇಕು. ಲೈಟ್ಗಳು ಆಫ್ ಮಾಡ್ತೀನಿ ಅಂದರೆ ಲೈಟ್ ಆಫ್ ಮಾಡ್ತೀನಿ ಇವಾಗ. ಅವಳು ನೋಡಿ ಮಲ್ಕೊಂಡವಳೆ. ಭುವನ ಮಲ್ಕೊಳ್ಳೋಣ, ಮಲ್ಕೋ. ಲೈಟ್ ಎತ್ತಿಕ್ಕೋವೆಲ್ಲ. ಎಷ್ಟು ಟೈಮ್ ಆಗೈತೆ? ಎತ್ತಿಕ್ಕೆ ಎಲ್ಲ ಮಲ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ಬಾಯ್ 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 ಹೇಳ್ಬಿಡು. ನಿದ್ದೆ ಬರ್ತಾ ಐತೆ ಆದ್ರೂ ಬರ್ಕೊಂಡು ಕುತ್ಕೊಂಡವಳೆ, ಹೇಳ್ತಾವಳು ನಿದ್ದೆ ಬರ್ತಾ ಐತೆ ಅಂತ. ಏನೋ ಸುಮ್ಮನೆ ಬರಿತಾ ಇರ್ತಾಳೆ, ಏನಂತಾನೆ ಗೊತ್ತಿಲ್ಲ. ಟೀಚರ್ ಚಿಟ್ಟ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.